ರಥೋತ್ಸವ ಮೊದಲನೇ ವರ್ಷ ಫೆಬ್ರವರಿ 14 ತುಂಬ ಜನಗಳಿಗೆ ಗೊತ್ತಿದೆ. ಶಬ್ದ ಎಸ್ಪೆಷಲಿ ಪಾಶ್ಚಿಮಾತ್ಯ ದೇಶಗಳಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ 14ನೇ ತಾರೀಕು ಇಂಥ ಒಂದು ವಿಶೇಷವಾದ ಕಾರ್ಯ ಮಾಡಿದರೆ ಎಲ್ಲರೂ ಬೇರೆ ರೀತಿಯಲ್ಲೂ ಸ್ವಲ್ಪ ನೋಡಲಿ, ದೈವಿಕವಾಗೂ ನೋಡಲಿ, ಅವರು ಇನ್ಯಾವುದೇ ರೀತಿಯ ಸಾಮಾಜಿಕ ದೃಷ್ಟಿಯಿಂದಲೂ ಅವ್ರು ನೋಡ್ಕೊಳ್ಳಿ, ಆದರೆ ಅದು ನೆನಪಿಡ್ತಾರೆ ಅಂತಂದ್ಬಿಟ್ಟು ಆಗಿದೆ. ಜೊತೆಗೆ ಅದು ನಾಟ್ ಓನ್ಲಿ ಇನ್ ದಟ್ ಆಸ್ಪೆಕ್ಟ್, ಇನ್ನೂ ಕೆಲವು ಒಳ್ಳೆಯ ಕೆಲಸಗಳಿದೆಯಲ್ಲ, ಅದು ನಿಮ್ಮಲ್ಲಿ ನಿಜವಾಗ್ಲೂ ಸಂಕಲ್ಪ ಇದ್ದರೆ, ಅದು ಸಮಾಜಕ್ಕೆ ಕಲ್ಯಾಣ ಮಾಡುವಂಥದ್ದಿದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಅದು ನಿಜವಾಗ್ಲೂ ಆಗುತ್ತೆ. ನಿಮ್ಮಗಳೆಲ್ಲ ಜೀವನಗಳಲ್ಲೂ ಅಷ್ಟೇ ಆಗುತ್ತೆ. ಅದು ನಮಗೋಸ್ಕರ ನಾವೇ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ನಷ್ಟಗಳು ವಿಘ್ನಗಳು ಹೆಚ್ಚು ಬರ್ತವೆ. ಅದೇನೋ ಪ್ರಕೃತಿ ನಿಯಮನೇ, ಅಷ್ಟು ಆಶ್ಚರ್ಯ. ನೀವು ಸಮಾಜಕ್ಕೆ ಮಾಡ್ತೀವಿ ಅಂದರೆ ಎಲ್ಲ ಒಳ್ಳೇದಾಗುತ್ತೆ. ನಾವೇನು ತಪ್ಪು ತಿಳ್ಕೊಂಡ್ಬಿಡ್ತೀವಿ ಅಂದರೆ ಇಲ್ಲ ಬೇರೆ ಉಪಕಾರ ಮಾಡಿ ಮಾಡಿ ನಾನು ಕಷ್ಟಪಡ್ತಾ ಇದ್ದೀನಿ, ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ದುಃಖ ಪಡ್ತಾರೆ. ನಿಜವಾಗ್ಲೂ ಕಳ್ಕೊಂಡ್ಬಿಡಿ, ಅದನ್ನು ಆನಂದವಾಗಿ ತಿರುಗಿಸ್ಬೇಕು. ಇಲ್ಲ ಬೇರೆಯವ್ರ ಪಾಪ ಅವ್ರಿಗೆಲ್ಲ ಒಳ್ಳೇದಾಯ್ತಲ್ಲ, ಉಪಕಾರ ಆಯ್ತಲ್ಲ ನನ್ನಿಂದ, ಯಾವ ರೀತಿಯೂ ನನ್ನ ಅವರು ಬಳಸ್ಕೊಂಡ್ರಲ್ಲ, ಒಳ್ಳೇದಾಗಲಿ. ಇನ್ನಂದರೆ ನಿಮಗೆ ತುಂಬ ಫ್ರೀಡಮ್ ಸಿಗುತ್ತೆ, ಇನ್ನೂ ಹೊಸ ಅಧ್ಯಾಯ ಓಪನ್ ಆಗುತ್ತೆ. ಅವ್ರುಗಳಂತೂ ನಿಮ್ಮ ಮೇಲೆ ಏನೂ ನೆನ್ಸಕ್ಕಂತೂ ಆಗಲ್ಲ, ಯಾಕಂದರೆ ತೊಗೊಂಡಿದ್ದಾರಲ್ಲ ನಿಮ್ಮಿಂದ ಎಷ್ಟೋ ವಿಷಯಗಳನ್ನು. ಅವರು ಎಂದು ಒಳ್ಳೇದೇ ಹೇಳಬೇಕಲ್ವ, ಒಳ್ಳೇದು ಹೇಳಿದೆ ಅಂದರೆ ಅಟ್ಲೀಸ್ಟ್ ಕೆಟ್ಟದಂತೂ ಹೇಳಲ್ಲ ಅಲ್ವಾ. ಹಾಗೆ ಇದು ನಿಯಮಗಳು ತುಂಬ ಚೆನ್ನಾಗಿದೆ, ಪ್ರಕೃತಿ ನಿಯಮಗಳು, ಪ್ರಿನ್ಸಿಪಲ್ಸ್ ಅಂತೀವಲ್ಲ ಆಫ್ ದ ಯೂನಿವರ್ಸ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಹೀಗೆ ವಿಶೇಷವಾದ ನಾನು ಶಾಸ್ತ್ರೋಕ್ತವಾಗಿ ಆಗಬೇಕಲ್ವ ಈ ಒಂದು ಕಾರ್ಯಕ್ರಮ, ಟ್ರೆಡಿಷನಲ್ ಆಗಿ ವೈದಿಕ ಪ್ರಿನ್ಸಿಪಲ್ಸ್ ಪ್ರಕಾರವಾಗಿ ಅದು ಪ್ರತಿಯೊಂದು ಆ ರೀತಿ ಆಗಲಿ ಅಂತ ನಾನು ಎನ್ಕರೇಜ್ ಮಾಡಿ ಅವ್ರಿಗೆಲ್ಲರಿಗೂ ನಾವು ಬರಲಿ, ನನಗೂ ಗೊತ್ತಾಗಲಿ. ಎಲ್ಲ ಮನುಷ್ಯರು ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ, ಸಂಸ್ಕೃತಿ ಚಟುವಟಿಕೆಗಳು ಅಲ್ವಾ, ಕಲ್ಚರಲ್ಲ ಇಲ್ಲಿ ವಿದೇಶಗಳಲ್ಲಿ ಹೆಚ್ಚು ಪ್ರಕಾಶಮಾನವಾಗ್ತಾ ಇವೆ. ಅದಕ್ಕಿಲ್ಲೇ ಕೂಡ ಚೆನ್ನಾಗಿ ಭಾಸವಾಗಲಿ, ಜನಗಳಿಗೆ ಆನಂದ ತರಲಿ, ಕಲರ್ಫುಲ್ ಆಗಿರುತ್ತೆ ಕಲ್ಚರ್ ಅಲ್ವಾ, ಟ್ರೆಡಿಷನಲ್ಲೂ. ಅದು ನೋಡಿದ್ರೆ ಮೈಕಾಡ್ ಇದು ಕೂಡ ಮತ್ತು ಸರಿಯಾಗಿ ಅನಲೈಸ್ ಮಾಡೋಕ್ಕೆ ಹೋದ್ರೆ ಸೈಂಟಿಫಿಕ್ ಆಗಿದೆ, ಎಲ್ಲ ವೈಜ್ಞಾನಿಕವಾಗಿಯೂ ಇದೆ. ಅಲ್ಲಿಗೆ ನಿಮ್ಮ ಪೂರ್ವಜರು ಏನೊಂದೂ ಅರ್ಥ ಇಲ್ಲದೆ ಏನೂ ಮಾಡಿಲ್ಲ, ಎಲ್ಲ ತುಂಬ ಅರ್ಥ ಇಟ್ಕೊಂಡು ಚೆನ್ನಾಗಿ ಚರ್ಚೆ ಮಾಡಿ ಬಹಳಷ್ಟು ಗಮನ ಇಟ್ಟು ಭವಿಷ್ಯದ ಇಷ್ಟು ಯುಗಗಳಲ್ಲೂ ಕೂಡ ಅದೇ ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು. ಅಷ್ಟು ಸತ್ಯ ಅದರಲ್ಲಿ ನಿಂತ್ಕೊಂಡಿದೆ, ಸಬ್ಸ್ಟೆನ್ಸ್ ಅಂತೀವಲ್ಲ. ಹಾಗೆ ಇದು ವಿಶೇಷವಾದ ಈ ಕಾರ್ಯಕ್ರಮ. ಇದನ್ನ ಎಲ್ಲ ದೇಶ ವಿದೇಶಗಳಿಂದನೂ ಪಾಪ ಅವರ ಪ್ರೀತಿ ಭಕ್ತಿಯಿಂದ ವಿಶ್ವಾಸದಿಂದ, ಅವ್ರ ಕನ್ನಡನೂ ಬರಲ್ಲ ಹೇಳ್ತಾ ಇದ್ರೆ, ಕೇಳಿಸ್ಕೊತಾ ಇದ್ದಾರೆ ಎಷ್ಟೋ ಜನ, ಬಟ್ ಅವ್ರು ಇಂಗ್ಲೀಷ್ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ವಿಶ್ವಾಸ ಪ್ರೀತಿ ಇಟ್ಕೊಂಡು ನೀವು ಕೂಡ ಅದನ್ನು ನೋಡಕ್ಕೆ ಬಂದ್ರಲ್ಲ, ಬಹಳ ಸಂತೋಷ. ಅದು ಸಂಸ್ಕೃತ ಪಾಠಶಾಲೆ, ನಮ್ಮ ಸಂಸ್ಕೃತ ಮೂಲ ಭಾಷೆ ಅಲ್ವಾ, ಒರಿಜಿನಲ್ ಭಾಷೆ. ಎಷ್ಟು ಇವರು ಎಲ್ಲ ನಮ್ಮ ಸಾಹಿತ್ಯಗಳು ಪ್ರಧಾನವಾಗಿರೋದೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚು ಇವೆ, ಬೇರೆ ಭಾಷೆಗಳಲ್ಲೂ ಇವೆ, ಸಂಸ್ಕೃತದಲ್ಲಿ ಹೆಚ್ಚು ಇವೆ. ಲೆಕ್ಕ ವೇದ, ಉಪನಿಷತ್, ಭಗವದ್ಗೀತಾ ಆಗಿರ್ಬೋದು, ಯೋಗಸೂತ್ರ, ಬ್ರಹ್ಮಸೂತ್ರ ಅಲ್ವಾ, ಈ ಥರದ್ದೆಲ್ಲ ಬಹಳ ಗಂಭೀರವಾಗಿ ಮನಸ್ಮೃತಿ ಬರ್ತಿರೋದು ಬಹಳವಾಗಿದೆ. ಹಾಗಿದೆ ಅದಕ್ಕೆ ಮತ್ತು ನಾವು ಎಲ್ಲ ದೇಶಗಳಲ್ಲೂ ಅವ್ರವ್ರ ಭಾಷೆಗಳನ್ನು ಉಳಿಸ್ಕೊಳ್ತಾರೆ. ಎಲ್ಲ ಸಂಸ್ಕೃತಿಯವರು ನಮ್ಮ ಭಾಷೆ ನಮ್ಮ ದೇಶದ್ದು ಮೂಲವಾಗಿರೋದು ಉಳಿಸ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ. ಮತ್ತು ಅದು ಬೇರೆ ಎಲ್ಲ ಡೈಲೆಕ್ಟ್ಸ್ ಇದೆಯಲ್ಲ, ಭಾಷೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ, ಅವುಗಳೆಲ್ಲ ಸಂಸ್ಕೃತದ ಪೋಷಣೆ ಹಿಂದ್ಗಡೆಯಿಂದ ಇದೆ. ವೈಯಕ್ತಿಕವಾಗೂ ಇದೆ, ಅವುಗಳ ಗೌರವ, ಅದರ ಸ್ಥಾನಮಾನ ಇದೆ, ಆದರೆ ಸಂಸ್ಕೃತದ ಒಂದು ನ್ಯೂಟ್ರಿಷನ್ ಹಿಂದ್ಗಡೆಯಿಂದ ಇದೆ. ಅದಕ್ಕೋಸ್ಕರ ಅದಕ್ಕೆ ಶಾಲೆ ಓಪನ್ ಮಾಡಿದೆ, ಆಗಿದೆ ಗುರುಕುಲ ಅಂತಲೂ ಕರಿತೀವಿ. ಅದಲ್ಲದೆ ಬೇರೆ ಶಾಲೆ ಅರ್ಕ ಮಹಾವಿದ್ಯಾಲಯ ಅಂತ ಇದೆ, ಅಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಯೂನಿಫಾರ್ಮ್ಸು, ಟೆಕ್ಸ್ಟ್ ಬುಕ್ಸು ಮತ್ತು ಒಳ್ಳೆ ಮಧ್ಯಾಹ್ನದ ಉಪಹಾರ, ಒಳ್ಳೆಯ ಕೋಚಿಂಗು ಇದೆಲ್ಲ ಕೊಟ್ಟು ಮಾಡಬೇಕು ಅಂತ ಸುತ್ತಮುತ್ತ ಹಳ್ಳಿಯ ನಮ್ಮ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದೆ. ಯಾರು ಬೇಕಾದ್ರೂ ವಾಲಂಟಿಯರ್ಸು ಬಂದು ಟೀಚ್ ಮಾಡ್ತಾರೆ ಕೆಲಸ, ಬೇರೆ ಬೇರೆ ದೇಶಗಳಿಂದ ಇಂಗ್ಲೀಷು, ಬೇರೆ ಭಾಷೆ ಎಲ್ಲನೂ ಹಾಗೆಲ್ಲ ಇದೆ. ಇನ್ನೇನು ಗೋಶಾಲನೂ ಇದೆ ನೋಡಿ, ನನಗಿನ್ನು ಗೋಶಾಲೆ ಇದೆ. ಗೋಶಾಲೆ ಒಬ್ಬರ ಹತ್ರನೇ ಅಂತಲ್ಲ, ನಮ್ಗಳ ಮನೆಯಲ್ಲೂ ಕೂಡ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಹಸು ಇಟ್ಟಿದ್ರಂತೆ. ಎಲ್ಲರಿಗೂ ಕಷ್ಟ, ಈಗ ಸಿಟಿ ಲೈಫ್ ಜಾಸ್ತಿ ಆಗ್ಬಿಟ್ಟಿದೆ. ಆದರೂ ಕೂಡ ಎಲ್ಲಿ ಸಾಧ್ಯನೋ ಒಂದು 10-12 ಮನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು 25 ಮನೆ ಒಂದು ಹಸುವನ್ನು ಇಡ್ಬೋದಲ್ವ ನೀವು ಅವಾಗೆಲ್ಲ. ಅವಾಗ ನಿಮಗೆ ಇದೊಂದು ಸಣ್ಣ ಗೋಶಾಲೆ ಮಾಡ್ಬೋದಲ್ಲ ನೀವೆಲ್ಲ, 25-30 ಜನ 100 ಜನ ಮನೆ ಫ್ಯಾಮಿಲಿ ಸೇರಿಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಪ್ಯೂರ್ ಹಾಲು ಸಿಗುತ್ತೆ ನಿಮಗೆ, ಹಸುಗಳು ಒಂದು ಪರಿಜ್ಞಾನ ಉಂಟಾಗುತ್ತೆ ಅಲ್ವಾ. ಕಡೆಗೆ ಬರ್ತಾ ಎಲ್ಲಿಂದ ಬರುತ್ತೆ ಹಾಲು ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ, ಪ್ಯಾಕೆಟ್ ಎಲ್ಲಿಂದ ಬರುತ್ತೆ ಫ್ಯಾಕ್ಟ್ರಿ ಬರುತ್ತೆ, ಈ ಥರ ಜನ ಬರೋ ಚಾನ್ಸಸ್ಸು ಇದೆ. ಅದಕ್ಕೋಸ್ಕರ ಹಸುಗಳನ್ನು ಬೆಳೆಸಿ ಇಲ್ಲಿ ಗೋಶಾಲೆ ಮಾಡಿರೋದು ಉದಾಹರಣೆಗೋಸ್ಕರ ಇಲ್ಲಿ ಸೇರಿದ್ದೇವೆ.
ಪೂಜ್ಯ ಶ್ರೀನಿವಾಸ ಗುರೂಜಿಯವರು ಎಲ್ಲ ಭಕ್ತರು ಕೂಡ ಯಾವಾಗಲೂ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಎನ್ನುವಂತಹ ಒಂದು ಸದುದ್ದೇಶದಿಂದ ಈ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ಈಗ ಕಳೆದ ವರ್ಷವಷ್ಟೇ ಈ ಮಹಾಗಣಪತಿ ದೇವಸ್ಥಾನವೂ ಕೂಡ ಉದ್ಘಾಟನೆ ಆಗಿರುವಂತಹದ್ದು ಬಹಳ ಸಂತೋಷ. ನಾವು ಕೂಡ ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದೀವಿ. ಹಿಂದೆ ಆಶ್ರಮಕ್ಕೆ ಬಂದಿದ್ವಿ, ಆದರೆ ದೇವಸ್ಥಾನಕ್ಕೆ ಬಂದದ್ದು ಇದೇ ಮೊದಲ ಬಾರಿ. ಈ ದೇವಸ್ಥಾನದ ಒಂದು ಸಾನ್ನಿಧ್ಯ ನಮ್ಮೆಲ್ಲರನ್ನೂ ಕೂಡ ಒಂದು ರೀತಿ ಪರಮ ಪುನೀತರನ್ನಾಗಿಸಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ದೇವಸ್ಥಾನ ಜನರಿಗೆ ಭಕ್ತಿಯ ತಾಣವಾಗಲಿ, ಇಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಬೆಳೀಲಿ ಅಂತ ಹೇಳಿ ಆಶಿಸಿ ಎಲ್ಲ ಮಠಾಧಿಪತಿಗಳು ಇಲ್ಲಿ ಆಗಮಿಸಿದ್ದಾರೆ. ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾತಾಡ್ತೇವೆ. Thank you, Guruji. Beautiful blessings today, the 14th of February 2025. Everyone across the world have come today to see the 1-year anniversary of our Ganapati. The blessings, all of the Sanskrits that have been said today. Everyone's fully blessed with all of the humanity and the care in the world. And thank you to everybody. To celebrate Mahaganapati Anka's first year anniversary. We have come from different places in the world, from UK, Canada, USA, China, New Zealand. And we are so privileged. We have brought our children here to see the experience, the rituals, the tradition of Hinduism, and to be part of this. And they have been to the school, the Yogasha here to feed the cows, and we are so blessed. And we are so happy and very humble to be in presence of our country. Which country? We are from the UK, England. Yes. What is the experience of this yoga? Amazing. I can't experience, sometimes I don't have the words because it's so special. You don't have to do much. You can just stand here and just close your eyes and you feel everything. You feel the positivity. You want to bring peace. You want to be just in the presence of Ganapati and Akaji. Yes. You are good. Kaushiki Thakur.